ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ಶಂಕರರ ಭಕ್ತರು, ವೇದಾಂತ ಪ್ರಿಯರು, ತತ್ವಜಿಜ್ಞಾಸು ಸಾಧಕರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಾವುಗಳು ಶಂಕರರ ನಿಜ ಸ್ವರೂಪವನ್ನು ಕಾಣಬೇಕಾದರೆ ಶಾಂಕರ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು. ಭಗವತ್ಪಾದ ಶಂಕರರು ಉಪನಿಷತ್ತುಗಳಿಗೆ, ಭಗವದ್ಗೀತೆಗೆ, ವೇದಾಂತ ಮೀಮಾಂಸಾ ಸೂತ್ರಗಳಿಗೆ ವಿಸ್ತಾರವಾದ ಭಾಷ್ಯಗಳನ್ನು ಬರೆದಿದ್ದಾನೆ. ಆ ಭಾಷ್ಯಗಳನ್ನು ಓದ್ತಾ ಇದ್ದಾಗ ಸಾವಿರಾರು ವಾಕ್ಯಗಳಿವೆ. ಸಾವಿರಾರು ವಾಕ್ಯಗಳಲ್ಲಿ ಯಾವುದೋ ಒಂದು ಎರಡು ವಾಕ್ಯವನ್ನು ತೆಗೆದುಕೊಂಡು ಅರ್ಥಾನುಸಂಧಾನ ಮಾಡಿದಾಗ ನಮ್ಮ ಕಣ್ಣು ಮುಂದೆ ಭಗವತ್ಪಾದ ಶಂಕರಾಚಾರ್ಯರವರು ನಿಲ್ಲುವುದರಿಂದ ಸಂಶಯವಿಲ್ಲ. ನನ್ನ ಅನುಭವ. ಈಗ ನಾನು ಬೃಹದಾರಣ್ಯಕ ಉಪನಿಷತ್ತಿನಿಂದ ಒಂದು ವಾಕ್ಯವನ್ನು ತೆಗೆದುಕೊಂಡು ವಿಚಾರವನ್ನು ತಿಳಿಸ್ತೇನೆ. ಬೃಹದಾರಣ್ಯಕೋಪನಿಷತ್ತು ಶುಕ್ಲ ಯಜುರ್ವೇದಕ್ಕೆ ಸೇರಿರುವ ಅತ್ಯಂತ ಬೃಹತ್ತಾಗಿರುವಂಥ ಉಪನಿಷತ್ತು ಬೃಹದಾರಣ್ಯಕೋಪನಿಷತ್ತು. ಅದಕ್ಕೆ ಭಗವತ್ಪಾದ ಶಂಕರಾಚಾರ್ಯರವರು ಸುಂದರವಾದ ಶ್ರುತಿ, ಯುಕ್ತಿ, ಅನುಭವಗಳನ್ನು ಅನುಸರಿಸಿ ಮತ್ತು ವಿಶೇಷವಾಗಿ ಪದವಾಕ್ಯ ಪ್ರಮಾಣಗಳನ್ನು ಅನುಸರಿಸಿ ಭಾಷ್ಯ ಬರೆದಿದ್ದಾರೆ. ಅಂಥ ಬೃಹದಾರಣ್ಯಕ ಭಾಷ್ಯದಿಂದ ಒಂದು ವಾಕ್ಯವನ್ನು ಆರಿಸಿಕೊಂಡು ಅರ್ಥವನ್ನು ಅನುಸಂಧಾನ ಮಾಡೋಣ. ಸಾ ಚ ಅವಿದ್ಯಾ ನ ಆತ್ಮನ ಸ್ವಾಭಾವಿಕೋ ಧರ್ಮ ಯಸ್ಮಾತ್ ವಿದ್ಯಾಯಾಂ ಉದಿತಾಯಾಂ ಸತ್ಯ ಇಯಂ ಅವಿದ್ಯಾ ಸರ್ವಾತ್ಮನ ನಿವರ್ತತೆ. ಶಾಂಕರ ಭಾಷ್ಯ ಮತ್ತೊಮ್ಮೆ ಓದೋಣ. ಸಾ ಚ ಅವಿದ್ಯಾ ನ ಆತ್ಮನಃ ಸ್ವಾಭಾವಿಕೋ ಧರ್ಮ ಯಸ್ಮಾತ್ ವಿದ್ಯಾಯಾಂ ಉದಿತಾಯಾಂ ಸತ್ಯಂ ಇಯಂ ಅವಿದ್ಯಾ ಸರ್ವಾತ್ಮನ ನಿವರ್ತತೆ. ಎಂಥ ಸುಂದರವಾದ ಮಾತು! ತತ್ವ ಜಿಜ್ಞಾಸು ಜನಗಳಿಗೆ ಅಮೃತಾಯಮಾನವಾದ ಮಾತು. ಈ ವಾಕ್ಯವನ್ನು ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಗಟ್ಮಾಡ್ಬಿಟ್ಟಿದ್ದಾರೆ. ಅವಿದ್ಯೆಯಿಂದ ಸಂಸಾರ ಬಂಧನ, ಅವಿದ್ಯೆಯಿಂದ ದುಃಖ, ಅವಿದ್ಯೆಯಿಂದ ತಾಪ, ಅವಿದ್ಯೆಯಿಂದಲೇ ಜನ್ಮ ಮರಣ ಬಂಧನ. ಈ ಅವಿದ್ಯ ಅಂದ್ರೇನು? ಆತ್ಮನನ್ನು ಸರಿಯಾಗಿ ತಿಳಿದುಕೊಳ್ಳದೆ ಅನಾತ್ಮವಾದ ದೇಹಾದಿಗಳನ್ನು ನಾನೆಂದು ತಪ್ಪಾಗಿ ತಿಳಿದಿರುವುದೇ ಅವಿದ್ಯ.
ಅವಿದ್ಯೆಯು ಎಲ್ಲಿದೆ? ಆತ್ಮನಲ್ಲಿ ತೋರ್ತಾ ಇದೆ. ಆದರೆ ಅವಿದ್ಯೆಯು ಆತ್ಮನ ಸ್ವರೂಪವಲ್ಲ. ಸಾ ಅವಿದ್ಯಾ ಆತ್ಮನಃ ನ ಸ್ವಾಭಾವಿಕೋ ಧರ್ಮ. ಆತ್ಮನಿಗೆ ಸ್ವರೂಪವಲ್ಲ. ಅವಿದ್ಯೆಯಿಂದ ಎಲ್ಲವೂ ತೋರ್ತಾ ಇದೆ. ಈ ಅವಿದ್ಯೆಯು ಆತ್ಮನಲ್ಲಿ ಇಲ್ಲ. ಕತ್ತಲೆಯಲ್ಲಿ ಎಲ್ಲ ಪದಾರ್ಥಗಳು ಕಾಣಿಸ್ತಾ ಇಲ್ಲ, ಯಾವುದು ಕಾಣಿಸ್ತಾ ಇಲ್ಲ. ಕತ್ತಲೆಯಲ್ಲಿ ಬೀಳ್ತಾನೆ, ಕತ್ತಲೆಯಲ್ಲಿ ಮುಳ್ಳು ಚುಚ್ಚುತ್ತೆ, ಕತ್ತಲೆಯಲ್ಲಿ ಹಾವನ್ನು ತುಳಿಯುತ್ತಾನೆ, ಕತ್ತಲೆಯಲ್ಲಿ ಗುಂಡಿ ಸಾಯ್ತಾನೆ. ಈ ಕತ್ತಲೆ ನಿಜವಾಗಿ ಇದೆಯಾ? ಇದೇನು ಸುತ್ತ ನಮಗೆ? ಸೂರ್ಯೋದಯವಾದ ಕೂಡಲೇ, ಸೂರ್ಯನ ಬೆಳಕು ಬಂದ ಕೂಡಲೇ ಕತ್ತಲೆ ಇರುವುದಿಲ್ಲ. ಅದೇ ರೀತಿಯಲ್ಲಿ ಅವಿದ್ಯೆಯು ನಿಜವಾಗಿ ಇಲ್ಲದ ವಸ್ತು. ಆದರೆ ಇಲ್ಲ ಎಂದು ತಿಳಿದುಕೊಳ್ಳದೇ ಇರುವವರೆಗೆ, ಆತ್ಮಜ್ಞಾನೋದಯವಾಗುವವರೆಗೆ ಅವಿದ್ಯೆಯೇ ರಾಜ್ಯಭಾರ ಮಾಡ್ತಾ ಇರುತ್ತೆ. ಕತ್ತಲೆ ಸೂರ್ಯೋದಯವಾಗುವವರೆಗೂ ಕೂಡ ರಾಜ್ಯಭಾರ ಮಾಡ್ತಾ ಇರುತ್ತೆ. ನೂರಾರು ಜನ ಬರ್ತಾರೆ, ಬೀಳ್ತಾರೆ, ಪೆಟ್ಟು ಮಾಡ್ಕೋತಾರೆ, ಕೈಕಾಲು ಮುರ್ಕೋತಾರೆ, ಹಲ್ಲು ಮುರ್ಕೋತಾರೆ, ಮುಳ್ಳು ಮುರಿದೋಗುತ್ತೆ. ಕತ್ತಲೆ ಹೇಳ್ತಾ ಇರುತ್ತೆ, ನನ್ನ ರಾಜ್ಯಭಾರ ಹೇಗಿದೆ ನೋಡು, ನಾನು ಎಷ್ಟು ಪವರ್ಫುಲ್ ಅಂತ ಹೇಳ್ತಿರುತ್ತೆ. ಆದರೆ ಬೆಳಕು ಬಂದ ಕೂಡಲೇ ಕತ್ತಲೆ ಇಲ್ಲ. ಅದೇ ರೀತಿಯಲ್ಲಿ ಸಾಚ ಅವಿದ್ಯಾ, ಅವಿದ್ಯೆಯು ನಿಜವಾಗಿ ಇಲ್ಲವೇ ಇಲ್ಲ ಮತ್ತು ಆತ್ಮನ ಸ್ವರೂಪಕ್ಕೆ ಸೇರಿಲ್ಲ. ಹೇಗೆ ಗೊತ್ತು ಅಂದರೆ, ವಿದ್ಯಾಯಾಂ ಉದಿತಾಯಾಂ ಸತ್ಯಾಂ ಬ್ರಹ್ಮವಿದ್ಯಾ ಆತ್ಮವಿದ್ಯಾ ಪರಮಾರ್ಥ ವಿದ್ಯೆಯು ಹುಟ್ಟಿದ ಕೂಡಲೇ ನಮ್ಮ ಮನಸ್ಸಿನಲ್ಲಿ ಈಗ ಅವಿದ್ಯಾ ಕೂತ್ಬಿಟ್ಟಿದೆ. ಯಾಕೆ? ಬ್ರಹ್ಮಜ್ಞಾನವಾಗಿಲ್ಲ. ಯಾಕೆ ಬ್ರಹ್ಮಜ್ಞಾನವಾಗಿಲ್ಲ? ವೇದಾಂತ ವಿಚಾರವನ್ನು ಮಾಡಿಲ್ಲ. ಯಾರು ಅಧ್ಯಾತ್ಮ ಸಾಧಕರು ಎಂದುಕೊಂಡಿದ್ದಾರೆಯೋ ಅವರೆಲ್ಲ ಮಾಡ್ತಿರೋದೇನು? ಜಪವನ್ನು ಮಾಡ್ತಾರೆ, ಪೂಜೆಯನ್ನು ಮಾಡ್ತಾರೆ, ಭಜನೆ ಮಾಡ್ತಾರೆ, ಧ್ಯಾನವನ್ನು ಮಾಡ್ತಾರೆ, ಉಪವಾಸ ಮಾಡ್ತಾರೆ, ತೀರ್ಥಾಟನೆ ಮಾಡ್ತಾರೆ. ಅದರಿಂದ ಅಜ್ಞಾನ ಹೋಗುವುದಿಲ್ಲ. ಅಜ್ಞಾನ ಹೋಗಬೇಕಾದರೆ ಸಮ್ಯಕ್ ದರ್ಶನವೇ ಬೇಕು. ವಿದ್ಯಾಯಾಂ ಉದಿತಾಯಾಂ ಸತ್ಯಂ, ವಿದ್ಯೋದಯವಾಗಿ ಬಿಟ್ಟರೆ ಭಿದ್ಯತೆ ಹೃದಯ ಗ್ರಂಥಿ, ಛಿದ್ಯಂತೆ ಸರ್ವ ಸಂಶಯಾ, ಕ್ಷೀಯಂತೆ ಸರ್ವಕರ್ಮಾಣಿ, ಕ್ಷೀಯಂತೆ ಚಾಸ್ಯ ಕರ್ಮಾಣಿ, ತಸ್ಮಿನ್ ದೃಷ್ಟೇ ಪರಾಮರಿ ಎನ್ನುವಂತೆ ಆತ್ಮಜ್ಞಾನೋದಯವಾಗಬೇಕು. ಅದಕ್ಕೆ ಅಂತಃಕರಣವನ್ನು ನಾವು ಹದ ಮಾಡಿಕೊಳ್ಳಬೇಕು. ಅಂತಃಕರಣದಲ್ಲಿ ಇರುವಂಥ ಎಲ್ಲ ದೋಷಗಳು ಹೋಗಬೇಕು. ಏನು ಅಂತಃಕರಣದ ಭರ್ತಿ ಕೂತ್ಬಿಟ್ಟಿವೆ. ರಾಗ, ದ್ವೇಷ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಈರ್ಷ್ಯ, ಅಸೂಯೆ ಎಂಬ ಒಂದ ಎರಡ ಟನ್ಗಟ್ಟಲೆ ಇದೆ. ಆ ಎಲ್ಲ ದೋಷಗಳನ್ನು ಕರ್ಮಯೋಗವನ್ನು ಮಾಡು, ಭಕ್ತಿಯೋಗವನ್ನು ಮಾಡು, ಉಪಾಸನೆಯನ್ನು ಮಾಡು, ಸದ್ಗುರು ಸೇವೆಯನ್ನು ಮಾಡುತ್ತಾ ಅಂತಃಕರಣದಲ್ಲಿರುವ ಎಲ್ಲ ದೋಷಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿಕೊಂಡ ಮೇಲೆ ತದ್ವಿಧಿ ಪ್ರಣಿಪಾತೇನ, ಸದ್ಗುರುವಿನ ಹತ್ತಿರಕ್ಕೆ ಹೋಗು, ನಮಸ್ಕಾರ ಮಾಡು, ಗುರುಗಳನ್ನು ಪ್ರಸನ್ನರನ್ನಾಗಿ ಮಾಡಿಕೊಂಡು ಉಪದೇಶವನ್ನು ಕೇಳ್ತಾವ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾತ್ ಯತಯ ಶುದ್ಧ ಸತ್ವಾ ಎನ್ನುವಂತೆ ಸನ್ಯಾಸಿಗಳು ಯಾವಾಗಲೂ ವೇದಾಂತ ಚಿಂತನೆ ಮಾಡ್ತಾ ಇರಬೇಕು. ಆ ವೇದಾಂತ ಮಂತ್ರಗಳನ್ನು ಗಟ್ಟಿಯಾಗಿ ಪಾರಾಯಣ ಮಾಡುತ್ತಾ ಅದಕ್ಕೆ ಶಾಂಕರ ಭಾಷ್ಯವನ್ನು ಚಿಂತನೆ ಮಾಡುತ್ತಾ ಬಂದರೆ ಅಂತಃಕರಣದಲ್ಲಿ ವಿದ್ಯಾ ಉದೇತಿ, ಸಮ್ಯಕ್ ದರ್ಶನಂ ಉದೇತಿ. ಅಂತಃಕರಣದಲ್ಲಿ ಸಮ್ಯಕ್ ದರ್ಶನ ಬ್ರಹ್ಮವಿದ್ಯಾ ಉದೇತಿ ಹುಟ್ಟುತ್ತೆ. ಯಾವಾಗ ಬ್ರಹ್ಮವಿದ್ಯಾ ಎನ್ನುವ ಸೂರ್ಯನ ಉದಯವಾಯಿತೋ, ಸಮ್ಯಕ್ ದರ್ಶನ ಎನ್ನುವಂಥ ಜ್ಞಾನ ಭಾಸ್ಕರನ ಉದಯವಾದ ಕೂಡಲೇ ಈ ಅವಿದ್ಯಾ ಮೆರೀತಾ ಇತ್ತಲ್ಲ, ಎಲ್ಲರನ್ನು ಸಂಸಾರ ಕೂಪಕ್ಕೆ ತಳ್ಳುತ್ತಿತ್ತಲ್ಲ, ಇಂಥ ಭಯಂಕರವಾದಂಥ ಅವಿದ್ಯೆಯು
ಸರ್ವಾತ್ಮನ ನಿವರ್ತತೆ. ಸರ್ವಾತ್ಮನ ಸಂಪೂರ್ಣವಾಗಿ ನಿವರ್ತತೆ ತೊಲಗುತ್ತದೆ. ಬೆಳಕು ಬಂದ ಮೇಲೆ ಕತ್ತಲೆಯನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ. ಬೆಳಕು ಬಾರದೇ ಇದ್ದಾಗ ಕತ್ತಲೆಯ ರಾಜ್ಯಭಾರ. ಯಾವಾಗ ಬೆಳಕು ಬಂತೋ, ಸೂರ್ಯೋದಯವಾಯಿತೋ, ಕತ್ತಲೆ ತೋರಿಸಿ ಇಲ್ಲವೇ ಇಲ್ಲ. ಅದೇ ರೀತಿಯಲ್ಲಿ ಸಮ್ಯಕ್ ದರ್ಶನ ಉಂಟಾದ ಕೂಡಲೇ ಅವಿದ್ಯೆಯು ಅನಾದಿ ಕಾಲದಿಂದ ಮೆರೆಯುತ್ತಿದ್ದಂಥ ಅವಿದ್ಯೆಯು ಸರ್ವಾತ್ಮನ ನಿವರ್ತತೆ, ಸಂಪೂರ್ಣವಾಗಿ ನಿವೃತ್ತಿಯಾಗುತ್ತದೆ. ಇದಕ್ಕೆ ಹೆಸರು ಸಮ್ಯಕ್ ಜ್ಞಾನಂ, ಇದಕ್ಕೆ ಹೆಸರು ಸಮ್ಯಕ್ ದರ್ಶನಂ. ಇಂಥ ಸಮ್ಯಕ್ ದರ್ಶನವನ್ನು ಉಪದೇಶ ಮಾಡಿರುವ ಏಕೈಕ ಜಗದ್ಗುರುಗಳೆಂದರೆ ಭಗವತ್ಪಾದ ಶಂಕರಾಚಾರ್ಯರು. ಶಂಕರಾಚಾರ್ಯರನ್ನು ಯಾವ ದೃಷ್ಟಿಯಿಂದ ನೋಡಿದರೂ ಪರಿಪೂರ್ಣವಾಗಿದ್ದಾರೆ. ಆದರೆ ಶಂಕರಾಚಾರ್ಯರ ನಿಜವಾದ ಉಪದೇಶ ಇಂಥ ಸಮ್ಯಕ್ ದರ್ಶನ, ಬ್ರಹ್ಮಾತ್ಮಜ್ಞಾನ. ಇದು ಎಲ್ಲರಿಗೂ ಉಂಟಾಗಬೇಕು. ಸಕಲ ಮಾನವನೂ ಕೂಡ ಇಂಥ ಸಮ್ಯಕ್ ದರ್ಶನವನ್ನು ಪಡೆದುಕೊಂಡು ಆತ್ಮಜ್ಞಾನವನ್ನು ಪಡೆದು ಉದ್ಧಾರವಾಗಲಿ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಭಗವತ್ಪಾದ ಶಂಕರರ ಪರಮ ಪೂಜ್ಯ ಸದ್ಗುರು ವರೆಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಪವಿತ್ರ ಪಾವನ ಪಾದಾರವಿಂದಗಳಲ್ಲಿ ಸಮರ್ಪಿಸುತ್ತಾ ನಾನು ಧನ್ಯನಾಗುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.